ರಿಶ್ ಬ್ರೈಟ್ ಅಂತ ಹೇಳಿ ಒಂದು ಬಟ್ಟೆ ತೊಳೆಯುವ ಲಿಕ್ವಿಡ್ ಸೋಪ್. ಇದು ಪೆರ್ನಿಂಕಿಲದ ಬ್ರಹ್ಮಕಲಶ ಈ ಸಂದರ್ಭದಲ್ಲಿ ಇವರು ರಿಶ್ ಪರಿಸರ ಸ್ನೇಹಿ ಉತ್ಪನ್ನಗಳು ಹೇಳಿ ನಮ್ಮ ಸಂತೆಗಟ್ಟೆಯವರು ಬಂದಿದ್ದಾರೆ. ಇದು ನಾನು ಹೇಗೆ ಹೇಳ್ತಾ ಇದ್ದೀನಂದರೆ, ಮೊನ್ನೆ ದಿನ ಇದನ್ನು ತಗೊಂಡು ಹೋಗಿದ್ದೇವೆ. ಇದೊಂದು ಪ್ಯಾಕ್ ಅಂತ ಹೇಳಿದರೆ ಇದು ಬಟ್ಟೆ ತೊಳೆಯುವಂಥದ್ದು, ಒಂದು ಟಾಯ್ಲೆಟಿಗೆ ಇದು ಪಾತ್ರೆ ತೊಳೆಯುವಂಥದ್ದು, ಮತ್ತು ಇದು ಟಾಯ್ಲೆಟು. ಇದು ಮೂರನ್ನು ತಗೊಂಡು ಹೋಗಿದ್ದೆ. ತಗೊಂಡು ಹೋದದನ್ನು ಅದು ಹೇಗೆ ಉಂಟಂತ ಹೇಳಿ ಬಂದು ನಮಗೆ ಒಂದು ಹೇಳಿದರೆ ಒಳ್ಳೆಯದಿತ್ತು ಅಂತ ಹೇಳಿದ್ದಾರೆ. ಅದಕ್ಕೆ ನಾನದು ಉಪಯೋಗ ಮಾಡಿಕೊಂಡು ಬಂದೀಗ ಹೇಳ್ತಾ ಇದ್ದೇನೆ ಅವರಿಗೆ. ಇದು ಬಟ್ಟೆ ತೊಳೆಯುವಂಥದ್ದು ಹಾಗೂ ಇದು ಟಾಯ್ಲೆಟ್ ಕ್ಲೀನರ್ಸ್ ಎರಡನ್ನೂ ಯೂಸ್ ಮಾಡಿದೆವು. ಇದು ಬಹಳ ಒಳ್ಳೆಯದುಂಟು. ಸಾಧಾರಣ ನಮ್ಮ ಹಳ್ಳಿಯಲ್ಲಿ ನಾವು ಕೆಲಸ ಮಾಡಿ ಬಟ್ಟೆಗೆಲ್ಲ ಆಗುವಂಥ ಕಲೆ, ಊಟದ ಕಲೆ, ಊಟ ಮಾಡುವಾಗ ಬಿದ್ದ ಕಲೆ ಇರ್ಬೋದು ಅಥವಾ ಮಣ್ಣಿನದ್ದು ಇರ್ಬೋದು, ಯಾವುದೇ ಕಲೆ ಅದು ಇಮ್ಮಿಡಿಯೇಟಾಗಿ ಹೋಯಿತು. ಅದು ಹೇಳಲಿಕ್ಕೆ ಒಂದು ಸಂತೋಷ ಆಯಿತು. ಹೇಳಲಿಕ್ಕೆ ಅಂತ ಹೇಳಿ ನಾನು ಅಲ್ಲಿ ಅವರ ಕೌಂಟ್ರಿಗೆ ಬಂದದ್ದು. ಇದು ಭಾರಿ ಒಳ್ಳೆಯ ಅಂದರೆ ಇಫೆಕ್ಟಿವ್ ಉಂಟು, ತಗೊಳ್ಬೋದು, ಯಾರು ತಗೊಳ್ಬೋದು ಹೇಳಿ. ಇದು ಅದರಲ್ಲಿ ಲಾಭ ನಷ್ಟದ ಲೆಕ್ಕಾಚಾರ ಹಾಕಿದರೆ ಇದರಲ್ಲಿ ಲಾಭವೇನ ನಾವು ಬೇರೆ ಬೇರೆ ಸಾಬೂನಿಗೆಲ್ಲ ತುಂಬ ದುಡ್ಡು ಖರ್ಚು ಮಾಡ್ತೇವೆ. ಇದು ಒಳ್ಳೆಯದುಂಟು ಹೇಳಿ. ಮತ್ತು ಇನ್ನೊಂದು ಹೇಳಿದರೆ, ನಮಗೆ ನನ್ನ ವೈಯಕ್ತಿಕ ಇದು ಹೇಳೋದು, ನನ್ನ ಕೈ ಬೆರಳುಗಳಿಗೆ ಯಾವುದೇ ಇದರಲ್ಲಿ ಡಿಟರ್ಜೆಂಟಲ್ಲಿ ಸ್ವಲ್ಪ ಇದು ಡ್ಯಾಮೇಜ್ ಆಗ್ತಿತ್ತು, ಉಗುರು ಸುತ್ತ ಹೇಳ್ತಾರಲ್ವ, ಅಂಥದ್ದು ಇದ್ದರೆ ಜಾಸ್ತಿ ಆಗ್ತಿದೆ. ಆದರೆ ಇದರಲ್ಲಿ ಅಂಥದ್ದೂ ಆಗಲಿಲ್ಲ. ನಾನು ನನ್ನ ಬಟ್ಟೆಯನ್ನು ಸ್ವತಃ ವಾಶ್ ಮಾಡಿ ನಾನು ಹೇಳೋದು ಅದನ್ನು. ಈಗ ನಮ್ಮ ಮನೆಯವರು ಸಹ ಇದನ್ನು ಒಳ್ಳೆಯ ರಿಸಲ್ಟ್ ಹೇಳಿದರು. ಮನೆ ಗೃಹಿಣಿ ಸಹ ಒಳ್ಳೆಯದುಂಟು, ತಗೊಳ್ಬೋದು ಹೇಳಿದರು. ತಗೊಳ್ಬೋದು, ಯಾರೂ ಸಹ ಸಾರ್ವಜನಿಕರು ಯಾರೂ ತಗೊಳ್ಬೋದು. ಥ್ಯಾಂಕ್ ಯು.